ಸಹಿತ ಅವ್ರು ನಮ್ಮ ನಿರ್ಮಾಪಕರ ಅನ್ನದಾತರಾಗಿ ಅವರು ಕೊಟ್ಟ ಪಾತ್ರಕ್ಕೆ ನಾವೊಂದು ನ್ಯಾಯ ಸಲ್ಲಿಸಿ ಅವರು ಕೊಡುವ ಸಂಭಾವನೆಯಿಂದಲೇ ನಾವು ಬದುಕೋರು. ನಾವು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರವರಿಗೆ ಕೊಟ್ಟ ಪಾತ್ರವನ್ನು ನ್ಯಾಯವಾಗಿ ಒದಗಿಸಿದ್ದಾರೆ ಅವರಿಗೆ. ಮತ್ತೆ ನಮಸ್ಕಾರ. ಮೊದಲು ತಮ್ಮೆಲ್ಲರಿಗೂ ಕ್ಷಮೆ ಕೋರಿ ನಾನು ಮೊದಲೇ ಮಾತಾಡ್ತಾ ಇದ್ದೀನಿ. ಯಾಕೆಂತಂದರೆ ಒಂದು ಆದಿಚುಂಚನಗಿರಿ ಮಠದ ಸ್ವಾಮಿಗಳ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡಿದ್ದೆ. ಅದಕ್ಕೆ ತ್ವರಿತವಾಗಿ ಹೋಗ್ಬೇಕಾಗಿತ್ತು, 2 ಹೋಗ್ಬೇಕಾಗಿತ್ತು. ಆದರೆ ಸ್ವಲ್ಪ ನಮ್ಮ ಗೆಳೆಯರು ಅವರು ಕನಸಿನ ಒಂದು ಕೂಸು ಇದು ಈ ಚಿತ್ರ. ಇದರಲ್ಲಿ ನಮಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಒಂದೊಂದ್ಸರಿ ಹೇಳಿದ್ರು ನೀವು ಹೀರೋ ಅಂತಂದ್ರು. ಸರ್ ತಪ್ಪಾಗತ್ತೆ. ಯಾಕೆಂತಂದ್ರೆ ಒಂದು ಸಾಂಬಾರು ರುಚಿಯಾಗಿರ್ಬೇಕು ಅಂತಂದ್ರೆ ಬೇಳೆ ಬೇಕು, ಮೆಣಸಿನಕಾಯಿ ಬೇಕು, ಹುಣಸೆ ಹಣ್ಣು ಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ಬೇಕುಗಳೇ ಜಾಸ್ತಿ ಇರುತ್ತೆ ಅದರಲ್ಲಿ. ಅದೆಲ್ಲ ಸೇರಿದ್ರೆ ಒಂದು ಸಾಂಬಾರು ರುಚಿಯಾಗಿರ್ತೀವಿನ. ಅದೇ ಅಂದ್ರೆ ಈ ಕಥೆನೇ ಒಂದು ಹೀರೋ ಅಂತ ನಾನು ಹೇಳ್ತಿದ್ದೀನಿ. ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಸಹಿತ ಹೊಸ ಕಲಾವಿದರು ಅಂತ ಏನ್ ಮಾಡಿದ್ದಾರೆ ಅವರೆಲ್ಲ ಸ್ವಲ್ಪ ಅನುಭವಿಸ್ತಾರೆ, ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವರವರಿಗೆ ಕೊಟ್ಟ ಪಾತ್ರವನ್ನು ನ್ಯಾಯವಾಗಿ ಒದಗಿಸಿದ್ದಾರೆ ಅವರಿಗೆ. ಮತ್ತೆ ಇನ್ನೂ ಹೆಚ್ಚು ಅಂದರೆ ನಮ್ಮ ಹಿರಿಯ ಕಲಾವಿದರ ಪೈಕಿ ನಮ್ಮ ಪ್ರಭಾಕರ್ ಇದ್ದಾರೆ, ಮತ್ತೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ಮತ್ತೆ ಪಾಪ ಸತ್ಯಜಿತ್ ನಮ್ಮ ಮುಂದೆ ಇಲ್ಲ, ಮಹಾನ್ ಒಳ್ಳೆ ಕಲಾವಿದರು ಅವರು. ಮತ್ತೆ ಅರುಣ್ ಅಲ್ಲ ಇವರು ಮಂದೀಪ್ ರಾಯ್ ಇವರು ಬಹಳ ಸ್ನೇಹ. ಮಂದೀಪ್ ರಾಯ್ ಅವರು ಇದ್ದಾರೆ. ಆಮೇಲೆ ಡಿಗ್ರಿ ನಾಗರಾಜು, ಸುಧಾಕರ್ ಮತ್ತು ಕೆಲವರು ಈ ಮೂರು ವ್ಯಕ್ತಿಗಳು ಕೆಲವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವರು ಬಿಟ್ಟು ಹೋಗಿದ್ದಷ್ಟು ಅವರ ಭೌತಿಕವಾಗಿ ದೇಹ ಬಿಟ್ಟು ಹೋಗಿದ್ದಾರೆ. ಭೌತಿಕವಾಗಿ ಅವರ ಇಷ್ಟು ವರ್ಷದ ಕಲಾ ಸೇವೆ ಇಷ್ಟು ವರ್ಷದಿಂದ ಮಾಡೋದಲ್ಲ, ಅದು ಖಂಡಿತ ಉಳಿಯುತ್ತೆ. ಇದಕ್ಕೆ ಉದಾಹರಣೆ ಈ ಚಿತ್ರನೇ ಸಾಕ್ಷಿ. ನಮ್ಮ ಅರುಣ್ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟು ಈ ಚಿತ್ರ ಬಿಡುಗಡೆ ಆಗ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಪಾಪ. ನಾನು ಅವರ ಕೆಲವೊಂದು ಸರಿ ನಾನು ಅವ್ರನ್ನ ಭೇಟಿ ಮಾಡಿದ ನೋಡಿದಾಗ ಅವರ ಒಂದು ಕಷ್ಟ ಅಂದ್ರೆ ಎಷ್ಟು ಕಷ್ಟಪಟ್ಟು ಪಿಕ್ಚರ್ ಮುಗಿಸಿದ ಅಂದ್ರೆ ಅದು ನನಗೂ ಗೊತ್ತು. ಆದ್ರೆ ಬೇರೆಯವರಾಗಿದ್ರೆ ಅಯ್ಯೋ ಸಾಕಪ್ಪ ಇದ್ದಂತ ಬಿಟ್ಬಿಟ್ಟು ಹೋಗ್ಬಿಟ್ರು. ಆದ್ರೆ ಇವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಇದ್ದವರು, ಇವರು ಕಲಾವಿದರೆ, ಇವರು ಸಹ ಪಾತ್ರ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವ್ರಿಗೆ ಅದು ಆ ಕಲೆ ಅದನ್ನ ಬಿಡೋದಿಲ್ಲ. ಏನಾದ್ರು ಮಾಡಿ ಮುಗಿಸ್ಬೇಕು ಅಂತ ಸೋಲು ಏನನ್ನು ಮಾಡಿದ್ದಾರೆ, ಅದು ಬಹಳ ಕಷ್ಟಪಟ್ಟು ಮುಗಿಸಿದ್ದಾರೆ. ಈ ಟೈಮ್ನಲ್ಲಿ ನಾವೇನ್ ಮಾಡಕ್ ಸಾಧ್ಯ? ನಾವು ಪಾತ್ರ ಮಾಡಕ್ ಸಾಧ್ಯ, ಇನ್ನೇನು ಹೆಚ್ಚಿಗೆ ನಾವು ಮಾಡಕ್ ಸಾಧ್ಯ. ಯಾಕೆಂದ್ರೆ ನಾವು ಸಹಿತ ನಮ್ಮ ನಿರ್ಮಾಪಕರ ಅನ್ನದಾತರಾಗಿ ಅವರು ಕೊಟ್ಟ ಪಾತ್ರಕ್ಕೆ ನಾವೊಂದು ನ್ಯಾಯ ಸಲ್ಲಿಸಿ ಅವರು ಕೊಡುವ ಸಂಭಾವನೆಯಿಂದಲೇ ನಾವು ಬದುಕೋರು. ನಾವು ಅದಕ್ಕೋಸ್ಕರ ನಾವಿನ್ನೇನು ಒಂದು ಸ್ನೇಹ, ಒಂದೆರಡು ಒಳ್ಳೆ ಮಾತು ಹೇಳ್ಬೋದು ಅಷ್ಟೇ, ಇನ್ನೇನು. ಆದ್ರೂ ಸಹಿತ ಅವರು ನಮ್ಮನ್ನೆಲ್ಲ ಪ್ರೀತಿಯಾಗಿ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅಲ್ಲಿ ಶೂಟಿಂಗಲ್ಲೂ ನೋಡ್ತಿದ್ದೆ, ಎಲ್ಲರೂ ಸಹ ಇವರ ತಂಡದವರು ಎಲ್ಲರೂ ಸಹಿತ ನನ್ನನ್ನು ಪ್ರೀತಿಯಾಗಿ ನೋಡ್ಕೊಂಡ್ರು, ಚೆನ್ನಾಗಿ ನೋಡ್ಕೊಂಡ್ರು. ಮತ್ತೆ ಯಾವುದಕ್ಕೂ ಕೊರತೆ ಬರಲಿಲ್ಲ. ಊಟಕ್ಕೆ ಆಗ್ಲಿ, ತಿಂಡಿಗೆ ಆಗ್ಲಿ, ನಮಗೆ ಸಂಭಾವನೆ ಕೊಡೋದಾಗ್ಲಿ, ಕಳಿಸೋದಾಗ್ಲಿ, ಹೊರದಂದ್ರೆ ಟ್ರಾವೆಲ್ಸ್ ಯಾವುದಕ್ಕೂ ತೊಂದರೆ ಕೊಡದೆ ಒಂದು ನಿರರ್ಗಳವಾಗಿ ಆ ಕೆಲಸ ಆಯ್ತು. ಆ ದಿನಗಳು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೆ ನಂತರ ಗೊತ್ತಾಯ್ತು ಅಷ್ಟೆಲ್ಲ ಮಾಡ್ಬೇಕಾದ್ರೆ, ಅವ್ರ ಚಿತ್ರ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಒಂದ್ಸರಿ ವೈಯಕ್ತಿಕವಾಗಿ ನಾವು ಊರು ಸೇರಿದಾಗ ಹೇಳಿದ್ರು. ಅದು ಕಷ್ಟ, ಏನ್ ಮಾಡಕ್ಕಾಗಲ್ಲ. ಕಲಾವಿದನಿಗೆ ಈ ಎಂತ ದೊಡ್ಡ ನೀವು ಇತಿಹಾಸ, ಕನ್ನಡ ಚಿತ್ರರಂಗದ ಇತಿಹಾಸ ತೆಗೆದು ನೋಡಿ. ನಮ್ಮ ಉತ್ತರ ಭಾರತದ, ದಕ್ಷಿಣ ಭಾರತದ ಯಾರೇ ಕಲಾವಿದರಾಗ್ಲಿ, ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ್ಲಿ ಎಲ್ಲ ಕಷ್ಟಪಟ್ಟು ಬಂದವರಷ್ಟೇ. ಪ್ರಾರಂಭದಲ್ಲಿ ಎಲ್ಲ ಕಷ್ಟ, ಆದ್ರೆ ಕೊನೆಗೆ ಯಶಸ್ಸು ಸಿಗೋದವ್ರು ಖಂಡಿತ ಆಗ್ಲಿ. ಇವತ್ತೆಲ್ಲ ಆ ಕಷ್ಟಪಟ್ಟವ್ರಲ್ಲಿ ಇವತ್ತೆಲ್ಲ ಉತ್ತುಂಗದಲ್ಲಿದ್ದಾರೆ. ಅದೇ ತರ ನಮ್ಮ ಗೆಳೆಯರು ಅರುಣ್ ಸಹಿತ ನೀವು ಕಾಲ ಹಿಂದೆ ಇಡಿಬೇಡಿ, ಮುಂದಡಿ ಇಡಿ, ಇದು ನಿಮಗೆ ಪಾಠ. ಇದು ಆದ್ರೂ ಸಹಿತ
ಭಗವಂತ ನಿಮಗೆ ಖಂಡಿತ ಒಳ್ಳೆಯ ದಿನಗಳನ್ನು ಇಟ್ಟಿದ್ದಾನೆ. ನಾಳೆ ಒಳ್ಳೆಯ ದಿನಗಳನ್ನ ನಾವು ನೆನೆಸ್ಕೋಬೇಕು, ಭರವಸೆ ಇಡಬೇಕು ನಾಳೆ ದಿನಗಳನ್ನ. ಅಂತ ಒಳ್ಳೆಯ ದಿನಗಳು ಬರಲಿ ಅಂತ ನಾನು ಕೇಳ್ಕೊತೀನಿ. ನಾವೆಲ್ಲ ನಾನು ಸುಮಾರು ಚಿತ್ರರಂಗ ಬಂದಾಗಲಿಂದ ನೀವೆಲ್ಲ ಸಹ ನಮಗೆ ಒಂದು ಎಲ್ಲ ಕಲಾವಿದರಿಗೂ, ನನ್ನ ಒಬ್ಬರಿಗೆ ಅಲ್ಲ, ಎಲ್ಲ ಕಲಾವಿದರಿಗೂ, ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ. ನೀವು ಎಲ್ಲರನ್ನು ಬೆಳೆಸಿದಿರಿ. ನೀವೆಲ್ಲ ಬೆಳೆಸಿದಿರಿ ಕಲಾವಿದರನ್ನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.